ಹಲೋ ಮ್ಯಾಮ್, ಹಾಯ್, ನಮಸ್ತೆ. ನಿಮ್ಮ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನನ್ನ ಹೆಸರು ಜಯಶೀಲಾ ಅಂತ. ಮ್ಯಾಮ್, ಇದು ನಿಮ್ಮ ಬಗ್ಗೆ ಇಂಟ್ರೊಡಕ್ಷನ್ ಕೊಡಿ ಮ್ಯಾಮ್. ಸೊ ನಾನು ಪ್ರೊಫೆಷನಲಿ ಯೋಗ ಟೀಚರ್. ಸೊ ನಮಗೆ ಫೆನ್ಸಿಂಗ್ ಬಗ್ಗೆ ನೋಡ್ತಾ ಇದ್ವಿ. ಓಕೆ, ಜಸ್ಟ್ ಕೇಮ್ ಅಕ್ರಾಸ್ ಜಸ್ಟ್ ಫೆನ್ಸ್ ಬಗ್ಗೆ ಗೊತ್ತಾಯ್ತು. Okay. ಸೊ ವರ್ಕ್ ಈಸ್ ಗೋಯಿಂಗ್ ಆನ್. ಜಸ್ಟ್ ಫೆನ್ಸ್ ಬಗ್ಗೆ ಹೆಂಗ್ ತಿಳ್ಕೊಳಕ್ ಸ್ಟಾರ್ಟ್ ಮಾಡಿದ್ರಿ ಮ್ಯಾಮ್? ಆಕ್ಚುಲಿ ಫೆನ್ಸಿಂಗ್ ಹಾಕ್ಬೇಕು ಅಂತ ಸ್ಟಾರ್ಟ್ ಮಾಡಿದಾಗ ಜಸ್ಟ್ ಸ್ಟಾರ್ಟೆಡ್ ಸರ್ಚಿಂಗ್ ಇನ್ ದ ಗೂಗಲ್. ಓಕೆ, ಸೊ ಫಸ್ಟ್ ಬಂದಿದೆ ಜಸ್ಟ್ ಫೆನ್ಸ್, ಮೇ ಬಿ ಸರ್ಚ್ ಇಂಜಿನ್ ಇಟ್ ಇಸ್ ಅಂತ ಫಸ್ಟ್. ಬಟ್ ಅಗೇನ್ ಕ್ರಾಸ್ ಚೆಕ್ ಮಾಡಿದ್ವಿ. ಸೊ ಒಳ್ಳೆ ಫೀಡ್ಬ್ಯಾಕ್ ಇತ್ತು, ಹಾಗಾಗಿ ವಿ ಜಸ್ಟ್ ವೆಂಟ್ ಥ್ರೂ. ಅಂದ್ರೆ ನಿಮ್ ಫೆನ್ಸಿಂಗ್ ಮಾಡಿಸ್ಬೇಕು ಅಂತ ಏನ್ ಸ್ಪೆಸಿಫಿಕ್ ಚಾಲೆಂಜಸ್ ಇಲ್ಲ ಏನಾದ್ರು ಆತರ ಅನ್ಸ್ತಾ ಮ್ಯಾಮ್ ನಿಮ್ಗೆ? ಚಾಲೆಂಜಸ್ ಅಂತ ಏನಿಲ್ಲ, ಜಸ್ಟ್ ಫಾರ್ ಸೆಕ್ಯೂರಿಟಿ ಪರ್ಪಸ್ ಇದ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ಓಕೆ, ಜಸ್ಟ್ ಡಿಸೈಡೆಡ್. ಆತರ ಅಂದ್ರೆ ಡಿಮಾರ್ಕೇಶನ್ ಮಾಡಿಸ್ಕೊಬೇಕು, ನಿಮ್ ಪ್ರಾಪರ್ಟಿನ ಸೆಕ್ಯೂರ್ ಮಾಡಿಸ್ಕೊಬೇಕು ಅಂತ ಅನ್ಕೊಂಡ್ರಿ. ಕರೆಕ್ಟ್. ಓಕೆ, ಸೊ ಈ ಪ್ರಾಜೆಕ್ಟ್ ಬಗ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀವಿ? ಸ್ವಲ್ಪ ಸ್ಪೆಸಿಫಿಕ್ ಆಗಿ ಹೇಳಕ್ಕಾಗುತ್ತಾ ಮ್ಯಾಮ್ ನಿಮ್ಗೆ? ಸ್ಪೆಸಿಫಿಕ್ ಆಗಿ ಅಂದ್ರೆ ಮೇ ಬಿ ಲಾಸ್ಟ್ 15 days ಡಿಸ್ಕಷನ್ ಸ್ಟಾರ್ಟ್ ಆಯ್ತು. ಇಮಿಡಿಯೇಟ್ಲಿ ಲೈಕ್ ಕೊಟೇಶನ್ ಬಂತು, ಡೈಮೆನ್ಷನ್ ಎಲ್ಲ ತಗೊಂಡು ಓಕೆ, ಇಟ್ ಜಸ್ಟ್ ಸ್ಟಾರ್ಟೆಡ್. ಮೇ ಬಿ 1-2-3 days ಅಲ್ಲಿ ಎಲ್ಲ ಫೈನಲೈಸ್ ಆಗಿ, ಸೊ ಇಮಿಡಿಯೇಟ್ ಆಗಿ ಮಟೀರಿಯಲ್ಸ್ ಎಲ್ಲ ಲೈಕ್ ಅನ್ಲೋಡ್ ಆಗಿ ಇವತ್ತು ವರ್ಕ್ ಸ್ಟಾರ್ಟ್ ಆಗಿದೆ. ನಾನು ಲೊಕೇಶನ್ ಕಳ್ಸಿದ್ದಷ್ಟೇನೆ. ಓಕೆ, ಸೊ ನನ್ಗೇನು ವರಿ ಮಾಡ್ಕೋಬೇಕಾಗಿರ್ಲಿಲ್ಲ, ದೇ ಓನ್ಲಿ ಕೇಮ್. ಸೊ ವರ್ಕ್ ಎಲ್ಲ ಸ್ಟಾರ್ಟ್ ಆಗಿ ಹೋಗಿತ್ತು ನಾವು ಬರೋ ಅಷ್ಟೊತ್ತಿಗೆ. ಸೊ ಪ್ರೋಗ್ರೆಸ್ ನೋಡೋಣ ಅಂತ ಬಂದಿದ್ದು. ಓಕೆ, ಗ್ರೇಟ್. ಅಂದ್ರೆ ಮ್ಯಾಮ್ ಇವಾಗ ಫೆನ್ಸಿಂಗ್ ಅಂತ ಬಂದಾಗ ತುಂಬಾ ಜನ ಕಾಂಪಿಟೇಟರ್ಸ್ ಇದ್ದಾರೆ. ಸೊ ಜಸ್ಟ್ ಫೆನ್ಸ್ ನ ಏನಕ್ಕೆ ಚೂಸ್ ಮಾಡಬೇಕು ಅನಿಸ್ತು ಮ್ಯಾಮ್? ಕಾಂಪಿಟೇಟರ್ಸ್ ಅಂದ್ರೆ ಲೈಕ್ ಆರ್ಗನೈಸ್ಡ್ ಕಾಂಪಿಟೇಟರ್ಸ್ ಯಾರು ನನ್ಗೆ ಗೊತ್ತಿರಂಗೆ ಬರ್ಲಿಲ್ಲ. ಸೊ Okay. ಎಲ್ಲ ಅನ್ಆರ್ಗನೈಸ್ಡ್ ಪೀಪಲ್ ಲೈಕ್ ಓವರ್ ವಾಕಿಂಗ್ ಅರೌಂಡ್. ಸೊ ದೇ ಜಸ್ಟ್ ಗಿವಿಂಗ್ ಕೊಟೇಶನ್. ನಮ್ಗೆ ಬಾಯಿ ಬಂದಿದ್ದು ಕೊಟೇಶನ್ ಅಂತಾನೆ ಹೇಳ್ಬೋದು. ಸೊ ಐ ವಾಸ್ ನಾಟ್ ಸ್ಯಾಟಿಸ್ಫೈಡ್, ಕನ್ವಿನ್ಸ್ ಆಗಿಲ್ಲ, ಸ್ಯಾಟಿಸ್ಫೈ ಆಗಿಲ್ಲ. ಟ್ರಸ್ಟ್ ಓಕೆ, ಮೋರ್ ದೆನ್ ಎನಿಥಿಂಗ್, ಲೈಕ್ ಟ್ರಸ್ಟ್ ಬರ್ಲಿಲ್ಲ. ಸೊ ಜಸ್ಟ್ ಫೆನ್ಸ್ ಅಂದ್ರೆ ಲೈಕ್ ಆರ್ಗನೈಸ್ ಸ್ಟ್ರಕ್ಚರ್, ಲೈಕ್ ವಿ ಕ್ಯಾನ್ ಟ್ರಸ್ಟ್ ಆನ್, ರಿಲೈ ಮಾಡ್ಬೋದು ಅಂತ ಅನ್ನಿಸ್ತು. ಸೊ ಇಮಿಡಿಯೇಟ್ಲಿ ನೋ ಥಾಟ್. great. You are the first one to do this polyhex project for your property. So can you please ಅಂದ್ರೆ polyhex ಬಗ್ಗೆ ಏನ್ ಅನ್ಸ್ತು ಮ್ಯಾಮ್? ಆ ಆಕ್ಚುಲಿ ಮೆಟೀರಿಯಲ್ ಬಗ್ಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಲೇಮನ್ ನಮ್ಗೆಲ್ಲ ಏನು ಗೊತ್ತಿರಲ್ಲ ಪಾಲಿಹೆಕ್ಸ್ ಅಥವಾ ಲೈಕ್ ಜಸ್ಟ್ ನಾರ್ಮಲ್ ಬಾರ್ಬೈಡ್ ವೈರ್, ಏನು ಲೈಕ್ ಅವೇರ್ನೆಸ್ ಇರಲ್ಲ ನಾರ್ಮಲ್ ಪೀಪಲ್ಗೆ. ಜಸ್ಟ್ ಟೀಮ್ ಜೊತೆ ಮಾತಾಡಿದಾಗ ಜಸ್ಟ್ ಗಾಟ್ ಟು ನೋ, ಗೊತ್ತಾಯ್ತು, ಅವೇರ್ನೆಸ್ ಬಂತು. Okay. ಸೊ ಇದು ಬೆಟರ್ ದೆನ್ ನಾರ್ಮಲ್ ಬಾರ್ಬ್ ವೈರ್ ಅಂತ ಅನ್ನಿಸ್ತು. ಸಜೆಷನ್ ಬಂತು, ಆಮೇಲೆ ಕನ್ವಿನ್ಸ್ ಆಯ್ತು. 10-year ವಾರಂಟಿ ಅಂತೇನೋ. ಹೌದು ಮ್ಯಾಮ್. ಸೊ ಅಗೇನ್ ಸ್ವಲ್ಪ ಕಂಪ್ಯಾರಿಸನ್ ಮಾಡಿದ್ವಿ, ಏನಿದೆ ಇದಕ್ಕೂ ಇದಕ್ಕೆ ಏನ್ ಡಿಫ್ರೆನ್ಸ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ಇಟ್ ವಾಸ್ ಕನ್ವಿನ್ಸಿಂಗ್. ಗ್ರೇಟ್. ನಿಮ್ಗೆ ಸೇಲ್ಸ್ ಎಕ್ಸ್ಪೀರಿಯನ್ಸ್ ಇಲ್ಲ, ನಿಮ್ಗೆ ಕೊಟೇಶನ್ ಕೊಟ್ಟಿದ್ ರೀತಿ ಆಗ್ಬೋದು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಜಸ್ಟ್ ಫೆನ್ಸ್ ಇಂದ ಹೆಂಗೆ ರಿಯಾಕ್ಟ್ ಮಾಡಿದ್ರು ಅಂತ. ಇಂಟ್ರಾಕ್ಷನ್ ಮಾಡಕ್ ಸ್ಟಾರ್ಟ್ ಮಾಡಿದ ತಕ್ಷಣನೇ ಲೈಕ್ ಕೊಟೇಶನ್ ಬಂತು, ಪ್ರೈಸ್ ಎಲ್ಲ ಹೇಳಿದ್ರು. ಸೊ ನಾವು ಡೈಮೆನ್ಷನ್ ಹೇಳಿದ ತಕ್ಷಣ ಕಂಪ್ಯಾರಿಸನ್ ಬಂತು, ಲೈಕ್ ಇದಕ್ಕಷ್ಟು ಅದಕ್ಕೆಷ್ಟು, ನಾವು ಇನ್ ಕೇಸ್ ಅದರ್ ದೆನ್ ಜಸ್ಟ್ ಫೆನ್ಸ್ ಮಾಡಿದ್ರೆ ಎಷ್ಟಾಗ್ತಿತ್ತು. ಓಕೆ, ಸೊ ಅದೆಲ್ಲ ಮಾಡ್ಬಿಟ್ಟು ಲೈಕ್ ಇಟ್ ಇಸ್ ಇನ್ ಅ ಸ್ಟ್ರಕ್ಚರ್ ವೇ. ಸೊ ಎಲ್ಲ ಲೈಕ್ ವಾಟ್ಸಪ್ ಥ್ರೂ ಕಮ್ಯುನಿಕೇಶನ್ ಆಯ್ತು ಇಮಿಡಿಯೇಟ್ ಆಗಿ. ಇಟ್ ಇಸ್ ನಾಟ್ ಟೇಕಿಂಗ್ ಮಚ್ ಟೈಮ್. ಸೊ ನನಗೆ ತುಂಬಾ ಫೋನ್ ಕಾಲ್ಸ್ ಮಾಡಿ ಫಾಲೋ ಅಪ್ ಮಾಡ್ಬೇಕು, ಹತ್ರ ಏನಿರ್ಲಿಲ್ಲ. ಸೊ ಇಮಿಡಿಯೇಟ್ಲಿ ಇಟ್ ಇಸ್ ಫೈನಲೈಸ್ ಆಯ್ತು. ಗ್ರೇಟ್. ಸೊ ಜಸ್ಟ್ ಫೆನ್ಸ್ ಇಂದ ಕೊಟ್ಟಿದ್ದ ಟೈಮ್ ಲೈನ್ ಇರ್ಬೋದು, ಲೈಕ್ ವೇ ಆಫ್ ಎಕ್ಸಿಕ್ಯೂಷನ್ ಆಫ್ ವರ್ಕ್ ಇರ್ಬೋದು, ಆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಇಟ್ ಈಸ್ ಆನ್ ಟೈಮ್ ಆಕ್ಚುಲಿ. ಇನಿಷಿಯಲಿ ನಾನು ಹೇಳ್ದಂಗೆ ನಮ್ಮಿಂದ ಡಿಲೇ ಆಯ್ತು. ಅದು ಬಿಟ್ರೆ ನಾನು ಕನ್ಫರ್ಮ್ ಮಾಡಿದ ತಕ್ಷಣನೇ ಇಮಿಡಿಯೇಟ್ಲಿ ದೇ ಸ್ಟಾರ್ಟೆಡ್ ವರ್ಕಿಂಗ್. ಹೌದು. ಸೊ ಟೈಮ್ ಲೈನ್ ನಾನೇನ್ ಕೇಳಿಲ್ಲ, ಅವರೇ ಕೊಟ್ಟಿದ್ದು. ಸೊ ಕಮಿಂಗ್ ಆನ್ ದಿಸ್ ಡೇ ಟೈಮ್ ಅಂತ ಹೇಳಿದ್ರು. ಹೌ ಸ್ಯಾಟಿಸ್ಫೈಡ್ ವಿತ್ ಆರ್ ಯು, ಲೈಕ್ ವಿತ್ ದ ಟೈಮ್ ಲೈನ್ ಕೊಟ್ಟಿದ್ದಿರ್ಬೋದು? ನೀವು ಆಲ್ರೆಡಿ ಮೆನ್ಷನ್ ಮಾಡಿದ್ರಿ, ಸೊ ಟೈಮಿಂಗ್ ಮುಂಚೆ ಇದ್ವಿ ಅಂತ. ಸೊ ಆ ಟೈಮ್ ಲೈನ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ನಂಗೆ 3 days ಅಂತ ಹೇಳಿದ್ರು ಮುಂಚೆನೆ. ಮೋಸ್ಟ್ಲಿ ಒಂದು 2-3 days ಆಗುತ್ತೆ ಮ್ಯಾಮ್ ಅಂತ ಹೇಳಿದ್ರು. ಬಟ್ ಐ ವಾಸ್ ಓಕೆ, 3 days ಅಂದ್ರೆ ಓಕೆ ಆಗುತ್ತೆ ಅನ್ಕೊಂಡೆ ನಾನು. ಬಟ್ ಇಲ್ಲಿ ಬಂದು ನೋಡಿದಾಗ ಅನಿಸ್ತಿದೆ ಇವತ್ತೇನೆ ಎಲ್ಲ ಫೈನಲ್ ಆಗುತ್ತೆ. ಸೊ ಐ ಡೋಂಟ್ ನಾಳೆ ಕಂಟಿನ್ಯೂ ಆಗಲ್ಲ ಅನ್ಕೊಂತೀನಿ, ಇವತ್ತೇನೆ ಎಲ್ಲ ಆಗೋಗ್ಬಿಡು. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ದೆ, ಕೆಳಗಡೆ ರೆಸ್ಪಾನ್ಸ್ ಮಾಡಲ್ಲ, ಎಕ್ಸ್ಪೆನ್ಸಿವ್ ಹಂಗೆಲ್ಲ ಅನ್ಕೊಂಡು ಡೌಟ್ ಇತ್ತು ನಂಗೆ. ಇನಿಷಿಯಲಿ ಐ ಹ್ಯಾಡ್ ಎ ಡೌಟ್. ಬಟ್ ಅಗೇನ್ ಒಂದ್ಸಲ ಚೆಕ್ ಮಾಡೋಣ ಅದ್ರಲ್ಲಿ ಏನಿದೆ ಅನ್ಕೊಂಡು ಕಾಲ್ ಮಾಡಿದ್ದು. ಸೇಮ್ ಫಸ್ಟ್ ರಿಂಗೇನೆ ರಿಸೀವ್ ಆಯ್ತು, ತಗೊಂಡಿತ್ತು. ಸೊ ಅಗೇನ್ ಟೀಮ್ ಅಸೈನ್ ಮಾಡಿ ಎಕ್ಸಿಕ್ಯೂಟಿವ್ ಅಸೈನ್ ಮಾಡಿದ್ರು. ದ ಎಕ್ಸ್ಪೀರಿಯನ್ಸ್, ದ ರೆಸ್ಪಾನ್ಸ್ ವಾಸ್ ಕ್ವಿಕ್ ನಿಮಗೆ? ವೆರಿ ಕ್ವಿಕ್. ಇವಾಗ ಜಸ್ಟ್ ಫೆನ್ಸ್ ಕಂಪ್ನಿನ ಇರ್ಬೋದು, ಈ ಫೆನ್ಸಿಂಗ್ ಪ್ರಾಜೆಕ್ಟ್ ನೀವು ಮಾಡಿಸಿದ ಮೇಲೆ, ಸೊ ಜಸ್ಟ್ ಫೆನ್ಸ್ ಕಂಪ್ನಿನ ನಿಮ್ಮ ಫ್ರೆಂಡ್ಸ್ಗೆ ಆಗ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಆಗ್ಬೋದು, ನೀವು ಪ್ರಮೋಟ್ ಮಾಡ್ತೀರಾ ಮ್ಯಾಮ್? ಹೇಳ್ತೀರಾ ಈ ಥರ ಜಸ್ಟ್ ಫೆನ್ಸ್ ಅಂತ ಕಂಪ್ನಿ ಇದೆ, ಹೋಗಿ ಗೋ ಫಾರ್ ದೆಮ್ ಅಂತ? ಆಬ್ವಿಯಸ್ಲಿ ನನ್ಗೆ ಯಾರಾದ್ರೂ ಇನ್ ಕೇಸ್ ಕೇಳಿದ್ರೆ 100% ಹೇಳ್ತೀನಿ. ಓಕೆ, ಯಾಕಂದ್ರೆ ಲೈಕ್ ನೋ ಥಾಟ್.
ಇಂಟ್ರೆಸ್ಟ್. Okay. ಹಾಗೇನ್ ನನ್ಗೆ ಇನ್ನೊಂದು ಸರ್ಚ್ ಮಾಡಕ್ ರೀಸನ್ ಇಲ್ಲ. ಹ್ಮ್ ಒಂದು ಟೈಮ್ ಲೈನ್ ಮೀಟ್ ಆಗಿದೆ, ನಂದು ಕಾಸ್ಟ್ ಮೀಟ್ ಆಗಿದೆ, ಬಜೆಟ್ಗೆ ಫ್ರೆಂಡ್ಲಿ ಇದೆ. ಸೊ ನಂಗ್ ಎಲ್ಲದಕ್ಕಿಂತ ಹೆಚ್ಚಾಗಿ ಟ್ರಸ್ಟ್. ಸೊ ಒಂದಾಗ್ಲೇ ಪ್ರಾಜೆಕ್ಟ್ ಮಾಡಿರೋದ್ರಿಂದ ಸೊ ನಾನ್ ಕಣ್ ಮುಚ್ಕೊಂಡು ಅಗೇನ್ ಐ ಕ್ಯಾನ್ ಗೋ ಫಾರ್ ಜಸ್ಟ್ ಫ್ರೆಂಡ್ಸ್. ನೀವು ಜಸ್ಟ್ ಫ್ರೆಂಡ್ಸ್ ಕಂಪ್ನಿನ ರೇಟ್ ಮಾಡ್ಬೇಕಂದ್ರೆ ಆನ್ ದ ಸ್ಕೇಲ್ ಆಫ್ 1 to 10 ಮ್ಯಾಮ್ ಎಲ್ಲಿ ರೇಟ್ ಮಾಡ್ತೀರಾ ಮ್ಯಾಮ್? ಐ ಕ್ಯಾನ್ ಗಿವ್ 10 out of 10. ಗ್ರೇಟ್. ಈ ಇಂಡಸ್ಟ್ರಿನಲ್ಲಿ ಐ ಫೀಲ್ ಇಟ್ ಈಸ್ ಲೈಕ್ ನಾನು ಫಸ್ಟ್ ಟೈಮ್ ನೋಡಿದ್ದು ಇಷ್ಟೊಂದು ಆರ್ಗನೈಸ್ಡ್ ಆಗಿ, ಇಷ್ಟೊಂದು ಲೈಕ್ ಪರ್ಫೆಕ್ಷನ್ ಆಗಿ ಮಾಡ್ತಿರೋದು ನಾನು ಫಸ್ಟ್ ಟೈಮ್ ನೋಡಿದ್ದು.